ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಇತ್ತೀಚೆಗೆ ಬಾಲಿವುಡ್ನ ಭಾಯ್ಜಾನ್ ಸಲ್ಮಾನ್ ಖಾನ್ ಅವರಿಗೆ ಲಾರೆನ್ಸ್ ಬಿಷ್ಣೋಯಿ ಕೊಲೆ ಬೆದರಿಕೆ ಹಾಕಿದ್ರು. ಅದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸುದ್ದಿಯಾಗಿದ್ದುಂಟು. ಅದರ ಬೆನ್ನಲ್ಲೀಗ ಮತ್ತೊಬ್ಬ ಬಾಲಿವುಡ್ ಸ್ಟಾರ್ ನಟನ ಮೇಲೆ ಮರ್ಡರ್ ಅಟ್ಯಾಕ್ ಆಗಿದೆ. ಹೌದು, ನಿನ್ನೆ ಮಧ್ಯರಾತ್ರಿ 2:30ಕ್ಕೆ ಮುಂಬೈನ ಬಾಂದ್ರಾದಲ್ಲಿರೋ ನಟ ಸೈಫ್ ಅಲಿ ಖಾನ್ ನಿವಾಸದಲ್ಲಿಯೇ ಸೈಫ್ ಅಲಿ ಖಾನ್ ಮೇಲೆ ಹತ್ಯೆ ಯತ್ನ ನಡೆದಿದೆ. ಪಟೌಡಿ ರಾಜಮನೆತನದ ನವಾಬನಾಗಿರೋ ಸೈಫ್ ಅಲಿ ಖಾನ್ ಬಾಲಿವುಡ್ನ ಸ್ಟಾರ್ ನಟರಲ್ಲಿ ಒಬ್ರು. ಅಷ್ಟೇ ಅಲ್ಲ, ಕರೀನಾ ಕಪೂರ್ ಅವರನ್ನ 2ನೇ ಬಾರಿ ಮದುವೆಯಾಗಿ ಕಪೂರ್ ಕುಟುಂಬದ ಅಳಿಯ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ. ಸದಾ ತಾನಾಯ್ತು, ತನ್ನ ಕೆಲಸವಾಯ್ತು ಅಂತ ಸಿನಿಮಾ ಬಿಸ್ನೆಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತಿದ್ದ ಸೈಫ್ ಅಲಿ ಖಾನ್ ಮೇಲೆ ತನ್ನ ಮನೆಯಲ್ಲಿಯೇ ಅಟ್ಯಾಕ್ ಆಗಿದೆ ಅನ್ನೋದು ಇಡೀ ಬಾಲಿವುಡ್ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಈಗ ಮುಂಬೈ ಪೊಲೀಸರೇ ನೀಡಿರುವ ಮಾಹಿತಿ ಪ್ರಕಾರ ಬಾಂದ್ರಾದಲ್ಲಿರೋ ಸೈಫ್ ನಿವಾಸದಲ್ಲಿಯೇ ಮಧ್ಯರಾತ್ರಿ 2:30ಕ್ಕೆ ಕೊಲೆ ಯತ್ನ ನಡೆದಿದೆ. ಒಮ್ಮೆ ಅಲ್ಲ, ಬರೋಬ್ಬರಿ 6 ಬಾರಿ ಚಾಕುವಿನಿಂದ ಇರಿದಿರೋ ದುಷ್ಕರ್ಮಿ ಮಾರಣಾಂತಿಕವಾಗಿ ಅವರನ್ನ ಹಲ್ಲೆಗೊಳಿಸಿದ್ದಾನೆ. ಸುಮಾರು 2 ರಿಂದ 3 ಇಂಚಿನ ಚಾಕು ಎನ್ನುವುದು ಶಂಕಿಸಲಾಗ್ತಿರೋ ವೆಪನ್ ಆಗಿದೆ. 2 ಬಾರಿ ಸೈಫ್ ದೇಹಕ್ಕೆ ಡೀಪ್ ಆಗಿ ಒಳಹೊಕ್ಕಿದೆ. ಒಂದು ಇರಿತ ಬೆನ್ನು ಮೂಳೆಯನ್ನ ಡ್ಯಾಮೇಜ್ ಮಾಡಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರಂತೆ ಬಾಲಿವುಡ್ನ ಸ್ಟಾರ್ ಸೈಫ್ ಅಲಿ ಖಾನ್. ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಿರೋ ಕುಟುಂಬಸ್ಥರು ಮುಂಜಾನೆ 5:30ಕ್ಕೆ ಸೈಫ್ ಅಲಿ ಖಾನ್ಗೆ ಸರ್ಜರಿ ಕೂಡ ಮಾಡಿಸಿದ್ದಾರೆ. ಸರ್ಜರಿ ಮಾಡಿ ದೇಹದಲ್ಲಿರುವ ಚಾಕುವಿನ ಚೂರನ್ನು ಕೂಡ ಹೊರತೆಗೆಯಲಾಗಿದೆ. ಸದ್ಯ ಇನ್ನು ಆಪರೇಷನ್ ಥಿಯೇಟರ್ನಲ್ಲೇ ಇರೋ ಸೈಫ್ ಸದ್ಯದಲ್ಲೇ ಐಸಿಯುಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಪತ್ನಿ ಕರೀನಾ ಕಪೂರ್ ಹಾಗೂ ಮಕ್ಕಳ ಜೊತೆ ಮಲಗಿದ್ದಾಗಲೇ ಈ ಹತ್ಯೆ ಪ್ರಕರಣ ನಡೆದಿರೋದು ನಿಜಕ್ಕೂ ಶಾಕಿಂಗ್ ನ್ಯೂಸ್. ಅಂದಹಾಗೆ ಬಾಂದ್ರಾ ಪೊಲೀಸರು ಹಂತಕನಿಗೆ ಬಲೆ ಬೀಸಿದ್ದು ಸಿಸಿ ಕ್ಯಾಮೆರಾಗಳಿಂದ ಹಿಡಿದು ಫೋರೆನ್ಸಿಕ್ ವರೆಗೂ ಎಲ್ಲವನ್ನೂ ಅತಿ ಸೂಕ್ಷ್ಮವಾಗಿ ಶೋಧಿಸಿದ್ದಾರೆ. ಸುಮಾರು 2 ಗಂಟೆಗಳ ಕಾಲದ ಸಿಸಿ ಕ್ಯಾಮೆರಾ ಫುಟೇಜ್ ಚೆಕ್ ಮಾಡಿರೋ ಪೊಲೀಸರು ಹೊರಗಿನಿಂದ ಅಪರಿಚಿತರು ಯಾರು ಕೂಡ ಒಳಗೆ ಬಂದಿಲ್ಲ ಅನ್ನೋದನ್ನ ಖಚಿತಪಡಿಸಿದ್ದಾರೆ. ಹಾಗಿದ್ರೆ ಹಂತಕ ಮೊದಲೇ ಬಂದು ಸೈಫ್ ಮನೆ ಸೇರಿಕೊಂಡಿದ್ರ ಅಥವಾ ಮನೆಯಲ್ಲೇ ಇರೋ ಕೆಲಸಗಾರರಿಂದ ಈ ಕೃತ್ಯ ಜರುಗಿತ ಅಥವಾ ಕುಟುಂಬಸ್ಥರೇ ಸುಪಾರಿ ಕೊಟ್ಟು ಈ ರೀತಿ ಮಾಡಿಸಿದ್ದಾರೋ ಅನ್ನೋ 10 ಹಲವು ಅನುಮಾನಗಳು ಶುರು ಆಗಿದೆ. ಇನ್ನು ಇಷ್ಟೊಂದು ಭದ್ರತೆ ಇರುವ ಮನೆಯೊಳಗೆ ಹೇಗೆ ಹೋಗಿ ಹತ್ಯೆ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಆದ್ರೆ ಖಾಕಿ ಪಡೆ ಮಾತ್ರ ಹಂತಕನಿಗಾಗಿ ಬಲೆ ಬೀಸಿದ್ದು ಎಲ್ಲ ಆಂಗಲ್ಸ್ ನಿಂದ ವಿಚಾರಣೆ ಚುರುಕುಗೊಳಿಸಿದ್ದಾರೆ. ಇನ್ನು ಬರೀ ಸೈಫ್ ಅಲಿ ಖಾನ್ ಮೇಲಷ್ಟೇ ಅಲ್ಲದೆ ಅವರ ಮನೆಯಲ್ಲಿರುವ ಕೆಲಸದಾಕೆಯ ಮೇಲೆ ಕೂಡ ಅಟ್ಯಾಕ್ ಆಗಿದ್ದು ಆಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗ್ತಿದೆ. ಅದೇನೇ ಇರಲಿ, ಸಾವಿರಾರು ಕೋಟಿ ಇರೋ ಸೂಪರ್ ಸ್ಟಾರ್ ಗಳಿಗೆ ಹೀಗೆ ಭದ್ರತೆ ಇಲ್ಲವಾದ್ರೆ ಶ್ರೀಸಾಮಾನ್ಯರ ಪಾಡೇನು ಅನ್ನೋದನ್ನ ನೀವೇ ಯೋಚಿಸಿ. ಇದೊಂದು ಘಟನೆ ಇಡೀ ಬಾಲಿವುಡ್ ನ ತಲ್ಲಣಗೊಳಿಸಿದೆ. ಉಳಿದ ಸೂಪರ್ ಸ್ಟಾರ್ಸ್ ಗಳು ಕೂಡ ತಮ್ಮ ಸೆಕ್ಯೂರಿಟಿಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ತಿದ್ದಾರಂತೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವ ಸೈಫ್ ಅಲಿ ಖಾನ್ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಅವರ ಅಸಂಖ್ಯಾತ ಅಭಿಮಾನಿ ಬಳಗ ದೇವರ ಮೊರೆ ಹೋಗಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.